ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ. ಏಕೆ ಅಂತ ಹೇಳಿದ್ರೆ ಈಗ ನಾನು ಅವ್ರನ್ನ ಇಂಜಿನಿಯರ್ ಮಾಡ್ತಾ ಇಲ್ಲ ಈ ಏಜಲ್ಲಿ. ಬಟ್ ನಾಳೆ ದಿನ ಇಂಜಿನಿಯರಿಂಗ್ ಲೆವೆಲ್ಗೆ ಹೋಗಿದಾಗ ಅವ್ರು ಅನ್ಬೋದು, ನಾನು ನಾನು 4ನೇ ಕ್ಲಾಸಲ್ಲೇ ಕಲ್ತಿದ್ದೆ, 5ನೇ ಕ್ಲಾಸಲ್ಲೇ ಕಲ್ತಿದ್ದೆ ಅಂತೇಳಿ. ಸೊ ಇವತ್ತು ಒಂದು ಇಗ್ನೈಟ್ ಮಾಡ್ತೀವಲ್ಲ, ಒಂದು ಕಿಡಿ ಹತ್ತಿಸ್ತೀವಲ್ಲ, ಅದು ಅವ್ರ ಜೀವನದಲ್ಲಿ ಯಾವುದೋ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಜಗತ್ತಿನ ಅದ್ಭುತವಾದಂತಹ ಎಲ್ಲ ವಿಚಾರಗಳನ್ನು ಇಲ್ಲೇ ತೋರಿಸ್ಬೇಕು, ಬಹುತೇಕ ಎಷ್ಟಾಗುತ್ತೆ ಅಷ್ಟು ತೋರಿಸ್ಬೇಕು ಅಂತ ಹೇಳಿ ಶುರು ಮಾಡ್ಕೊಂಡು ಬಂದೆ. ಸೊ ನಿಮ್ಗೆ ಆಗಲೇ ಹೇಳಿದೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಬಗ್ಗೆ ನಾನು ಶುರು ಮಾಡಿದ್ದೀನಿ ಅಂತೇಳಿ. ನಾನು ಇದನ್ನು ಕೆಲಸ ನಡೀತಾ ಇದೆ, ಇದೀಗ ಶುರು ಮಾಡ್ಕೊಂಡಿದ್ದೀನಿ. ಇದೇನಪ್ಪ ಅಂತ ಹೇಳಿದ್ರೆ ಒಂದು ಸಿ ಲಾಂಚ್ ಅಂತ ಶುರು ಮಾಡ್ಕೊಂಡಿದ್ದೀನಿ. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ಗೆ ಬೇಸಿಕಲಿ ನಂಗೆ ಬೇಕಾಗಿರೋದು ಸಿ ಲಾಂಚ್ ಅಂತೇಳಿ ಒಂದು ನನ್ನದೇ ಆದಂಥ ಕಾನ್ಸೆಪ್ಟ್. ಅದು ಏನಿದು ಸಿ ಲಾಂಚ್ ಅಂತ ಹೇಳಿದ್ರೆ ಕ್ಯಾಂಪ್, ಕ್ರಿಯೇಟ್, ಸೆಲೆಬ್ರೇಟ್ ಅಂತ. ಕ್ಯಾಂಪ್ ಅಂದರೆ ಎಲ್ಲ ಮಕ್ಕಳು ಬರ್ತಾರೆ, ಸೇರ್ಕೊಳ್ತಾರೆ, ಅವ್ರು ಇಲ್ಲಿ ಏನೋ ಒಂದು ರೆಡಿ ಮಾಡ್ತಾರೆ, ಸೊ ಸೆಲೆಬ್ರೇಟ್ ಮಾಡ್ತಾರೆ ಅಂಥೇಳಿ. ಏನಿದು ಆ್ಯಕ್ಚುಯಲ್ ಆಗಿ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಗೆ ಸಾಕಷ್ಟು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಹೌದಲ್ವಾ? ಮಕ್ಕಳು ಬೇಕಾದ್ರೆ ಪ್ರಾಬ್ಲಮ್ಸ್ನ ತರ್ಬೋದು, ಟೀಚರ್ಸ್ ಆಗಿರ್ಬೋದು, ಹೊರಗಡೆ ಪೇರೆಂಟ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಶಿಕ್ಷಕರೇ ಒಂದು ಪ್ರಾಬ್ಲಮ್ ಥ್ರೋ ಮಾಡೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ಎದುರುಗಡೆ ಕಲ್ಯಾಣಿ ಇದೆ, ಕೊಳ ಇದೆ. ಈ ಕೊಳದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತುಂಬ ಪ್ಲಾಸ್ಟಿಕ್ಕನ್ನೆಲ್ಲ ತಂದು ಹಾಕ್ಬಿಟ್ಟಿದ್ದಾರೆ. ಈಗ ಕ್ಲೀನ್ ಮಾಡಿದ್ದಾರೆ ಆ್ಯಕ್ಚುಲಿ, ಪ್ಲಾಸ್ಟಿಕ್ನೆಲ್ಲ ತಂದು ಹಾಕ್ಬಿಡ್ತಾರೆ. ಹಾಕಿದಾಗ ಮಕ್ಕಳು ನೋಡ್ಕೊಂಡ್ಬಂದು ನನಗೆ ಹೇಳಿದ್ರು ಆ್ಯಕ್ಚುಲಿ, ಸರ್ ಈ ಥರ ಎಲ್ಲ ಗಲೀಜಿದೆಯಲ್ಲ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ನನಗೆ ಅಂತ. ನಾನೇನು ಮಾಡಿದೆ, ಅವ್ರಿಗೇನು ಪ್ರಾಜೆಕ್ಟ್ ಕೊಟ್ಟೆ, ನೋಡಪ್ಪ ಈ ಥರ ಸಮಸ್ಯೆ ಇದೆ, ನೀವು ಏನಾದರೂ ಮಾಡ್ಬೋದಾ ಅಂತ ಹೇಳಿ. ಸೊ ಕಲಿಕೆ ಹಿಂಗೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಈಗ ಅಲ್ಲೇನಾಗುತ್ತೆ, ಅವರು ಯೋಚನೆ ಮಾಡ್ತಾರೆ, ಈಗ ಹೆಂಗೆ ಜೀವನದಲ್ಲಿ ನಾವು ಪಾಠನ ಹಿಂಗೆಲ್ಲ ಕಲಿಸ್ಬೋದು ಅಂಥೇಳಿ. ಬೋರ್ಡ್ ಮೇಲೆ ಲೆಕ್ಕ ಬರೆದು ಹೇಳ್ಕೊಡೋದು ಅಷ್ಟೇ ಮ್ಯಾಥ್ಸ್ ಟೀಚರ್ ಕೆಲಸ ಅಲ್ಲ. ಬಿಯಾಂಡ್ ದಟ್ ನಾವೇನೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಕಲ್ಯಾಣಿದೊಂದು ಎಕ್ಸಾಂಪಲ್ ಹೇಳ್ತಿದ್ದೆ. ಅಲ್ಲಿ ಸಮಸ್ಯೆ ಆಗಿರೋದನ್ನು ನೀವು ಹೆಂಗೆ ಸಾಲ್ವ್ ಮಾಡ್ತೀರಾ ಅಂದರೆ, ದೇ ಕಮ್ ಅಪ್ ವಿತ್ ದೇರ್ ಓನ್ ಐಡಿಯಾಸ್. ಏನೆಲ್ಲ ಆಗಿರ್ಬೋದು, ಅವ್ರು ಹೇಳ್ತಾರೆ, ಸರ್ ನಾನೊಂದು ಬೋಟ್ ಮಾಡ್ಕೊಳ್ತೀನಿ, ಬೋಟ್ ಮಾಡಿ ಒಂದು ನೆಟ್ ಹಾಕ್ಬಿಟ್ಟು ನೆಟ್ಟಲ್ಲೆಲ್ಲ ಹೇಳ್ಕೊಂಡು ತುಂಬಿಸ್ಕೊಬರ್ತೀನಿ. ಇನ್ನೊಬ್ಬ ಹೇಳ್ತಾನೆ, ಅದೆಲ್ಲ ತುಂಬ ಕಷ್ಟ, ಬಿದ್ದಿದ್ಬಿಟ್ರೆ ಅದಕ್ಕೆ ನಾನೇನು ಮಾಡ್ತೀನಿ, ಅದೇ ಆಟೋಮೆಟಿಕ್ಕಾಗಿ ಒಂದು ವೀಲ್ನ ಹಾಕಿ ಅದರಲ್ಲೇ ಕಲೆಕ್ಟ್ ಮಾಡ್ಕೊಳ್ಳೋ ಥರ ಮಾಡ್ತೀನಿ. ಸೊ ಹಾಗೆ ಅವರು ಏನೆಲ್ಲ ಐಡಿಯಾಸ್ ತರ್ತಾರೆ, ನಾನು ಅದನ್ನೇನು ಮಾಡ್ತೀನಿ, ನನ್ನ ಈ ಒಂದು ಲ್ಯಾಬಲ್ಲಿ ಅದನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಅವ್ರನ್ನೇ ಬಿಟ್ಬಿಡ್ತೀನಿ. ಸೊ ಅವರೇ ಬಂದು ಏನು ಮಾಡ್ತಾರೆ, ಈ ಥರ ಏನೆಲ್ಲ ಪ್ರಾಜೆಕ್ಟ್ಸ್ ಇರುತ್ತೆ, ಐಡಿಯಾಸ್ ತರ್ತಾರೆ, ಅದನ್ನು ಇಲ್ಲಿ ಪ್ರೋಟೋಟೈಪ್ನ ರೆಡಿ ಮಾಡಿ ಅದ್ರಲ್ಲಿ ಯಾವುದು ಬೆಸ್ಟ್, ನಾವು ಸಾಧಕ ಬಾಧಕಗಳನ್ನ ಇಲ್ಲಿ ನೋಡ್ಕೊಳ್ತೀನಿ. ಇದ್ರಾದ್ರೆ ಏನು ಸಮಸ್ಯೆ ಬರ್ಬೋದು, ಸರಿ ಇದೆಯಾ, ಸರಿ ಇರಲ್ವಾ, ಅದರಿಂದ ಔಟ್ಪುಟ್ ಏನಾಗುತ್ತೆ ಅಂತೆಲ್ಲ ಚರ್ಚೆ ಮಾಡಿ ಮಕ್ಕಳಿಗೆ ಫೈನಲ್ ಆಗಿರೋವಂಥ ರಿಸಲ್ಟ್ನ ಕೊಟ್ಟರೆ ಅವನ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅವ್ರ ಜೀವನ ಪರ್ಯಂತ ಅವ್ರು ಮರೆಯಲ್ಲ. ಬಟ್ ಅಂಥ ಕೆಲಸದಲ್ಲಿ ಇಲ್ಲಿ ಅವರು ಮಾಸ್ಟರ್ ಆಗಿರ್ತಾರೆ. ಸೊ ಅಂಥ ಒಂದು ಕೆಲಸನ ಮಾಡುವಂಥ ಎಜುಕೇಷನ್ನ ಕೊಡಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಹಾಗಾಗಿ ನನ್ನ ಹತ್ರ ಪ್ರತಿಯೊಂದು ಟೂಲ್ಸ್ ಇದೆ, ಕಾರ್ಪೆಂಟ್ರಿ ಟೂಲ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಟೂಲ್ಸ್ ಆಗಿರ್ಬೋದು, ಪ್ಲಂಬಿಂಗ್ ಟೂಲ್ಸ್ ಆಗಿರ್ಬೋದು, ಎಲ್ಲ ಇದೆ, ಎಲ್ಲ ಇದೆ, ಪ್ರತಿ ಇದೆ, ಎಲ್ಲ ಇದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಡಿಸ್ಪ್ಲೇ ಅದು ಈಗ ಶುರು ಮಾಡಿದ್ದೀನಿ. ನಿಮ್ಗೇನು ಸಿಂಪಲಾಗಿ ಹೇಳ್ತೀನಿ, ಎಕ್ಸ್ಪೀರಿಯನ್ಷಿಯಲ್ ನನಗೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ, ಈ ಬೋರ್ಡ್ ಇದೆಯಲ್ಲ, ಇದು ನಾವು ಹೊರಗಡೆ ತಂದಿದ್ದಲ್ಲ, ಸ್ವತಃ ನಾನು ಮಕ್ಕಳು ಸೇರ್ಕೊಂಡು ಮಾಡಿದ್ನ. ಬೋರ್ಡ್ ಕೂಡ